Hello everyone, welcome back to my YouTube channel at Learner's Corner 96. Today we shall deal with the poem The Song of India written by V.K. Gokak. ಇವತ್ತು ನಾವು ಸಾಂಗ್ ಆಫ್ ಇಂಡಿಯಾ ಪೊಯಮನ್ನು ರೀಕ್ಯಾಪ್ ಮಾಡೋಣ. ಇದನ್ನು ಬರೆದವರು ವಿನಾಯಕ ಕೃಷ್ಣ ಗೋಕಾಕ್. This poem is in the form of a dialogue between the poet and Mother India. ಈ ಪೊಯಮ್ ಏನು? ಇಟ್ ಈಸ್ ಎ ಕಾನ್ವರ್ಸೇಷನ್, ಸಂಭಾಷಣೆ. ಯಾರ್ಯಾರ ಮಧ್ಯದಲ್ಲಿ? ಪೊಯೆಟ್ ಅಂಡ್ ಮದರ್ ಇಂಡಿಯಾ. ಪೊಯೆಟ್ ನೋಡಿ ವಿ ಕೆ ಗೋಕಾಕ್ ಅಂಡ್ ಮದರ್ ಇಂಡಿಯಾ, ಭಾರತ ಮಾತೆ ಮತ್ತು ವಿ ಕೆ ಗೋಕಾಕ್ ಅವರ ನಡುವೆ ನಡೆದಿರುವಂತಹ ಒಂದು ಸಂಭಾಷಣೆ. The poet wishes to sing a song depicting the natural beauty of India like the snow-capped Himalayas. ಇಲ್ಲಿ ಪೊಯೆಟ್ಗೆ ಆಸೆ ಆಗ್ತಾ ಇದೆ, ಭಾರತದಲ್ಲಿ ಅನೇಕ ಸೌಂದರ್ಯಯುತವಾದಂತಹ ಇನ್ಸಿಡೆಂಟ್ಸ್ ಇದೆ, ಪ್ರೌಡ್ ಮೂಮೆಂಟ್ಸ್ ಇದ್ದಾವೆ ಕೆಲವೊಂದೆಲ್ಲ. ಆ ಪ್ರೌಡ್ ಮೂಮೆಂಟ್ಸ್ ಬಗ್ಗೆ ಹಾಡಬೇಕು ಅನ್ನುವಂತಹ ಒಂದು ಆಸೆ ವಿ ಕೆ ಗೋಕಾಕ್ ಅವರಿಗೆ ಆಗತ್ತೆ. ಹಾಗಾಗಿ ಭಾರತ ಮಾತೆಯನ್ನು ಕೇಳ್ತಾ ಇದ್ದಾರೆ, ತಾಯಿ ನನ್ನ ಹಾಡು ಹೇಳಬೇಕು ಅನ್ನಿಸ್ತಾ ಇದೆ, ನನ್ನ ಯಾವುದರ ಬಗ್ಗೆ ಹಾಡಲಿ ಅಂತ ಹೇಳಿ ಒಂದೊಂದೇ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಯಾವುದಾದ್ರ ಬಗ್ಗೆ ಹಾಡಬೇಕು? ದ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾ, ಭಾರತದಲ್ಲಿ ಇರುವಂತಹ ಪ್ರಾಕೃತಿಕ ಸೌಂದರ್ಯಗಳ ಬಗ್ಗೆ ಹೇಳ. ಫಾರ್ ಎಕ್ಸಾಂಪಲ್ ಸ್ನೋ ಕ್ಯಾಪ್ಡ್ ಹಿಮಾಲಯಾಸ್, ಹಿಮದಿಂದ ಆವೃತವಾಗಿರುವಂತಹ ಬೆಟ್ಟಗಳ ಬಗ್ಗೆ ಹಾಡು ಹೇಳ. ನೋಡಿ ಹಿಮಾವೃತ ಪ್ರದೇಶ. ದ 3 seas, 3 ಸಮುದ್ರಗಳು ಎಲ್ಲಿದೆ? ಭಾರತದ ದಕ್ಷಿಣ ಭಾಗದಲ್ಲಿ, ಸದರ್ನ್ ಪಾರ್ಟ್ ಆಫ್ India. In left part of the India we will see Bengal Gully and right side Arabian Sea, Indian Ocean ಇದೆ. ತುಂಬ ಬ್ಯೂಟಿಯನ್ನು ಹೊಂದಿರುವಂತಹ ದೇಶ. ಆ ಬ್ಯೂಟಿಯ ಬಗ್ಗೆ ಹಾಡ್ಲಾ. ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್. ಡಾನ್, DAWN, DON ಡಾನ್ ಅಲ್ಲ, DAWN ಡಾನ್ ಅಂದರೆ ಸೂರ್ಯೋದಯ. ಸೂರ್ಯೋದಯ ಆಗ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಯ ವಾತಾವರಣವೆಲ್ಲ ಗೋಲ್ಡನ್ ಸ್ಟ್ರೀಕ್ಸ್, ಆ ಸೂರ್ಯ ರಶ್ಮಿಗಳು ಬಂಗಾರದ ಕಿರಣಗಳ ಥರ ಕಾಣಿಸ್ತಾ ಇರುತ್ತೆ. ಆ ಬ್ಯೂಟಿಯ ಬಗ್ಗೆ ಹಾಡ್ಲಾ. ಆಗ ಅಮ್ಮ ಹೇಳ್ತಾರೆ, ಬಟ್ ಮದರ್ ಇಂಡಿಯಾ ಟೆಲ್ಸ್ ಹಿಮ್ ಟು ಸಿಂಗ್ ಎ ಸಾಂಗ್ ಆಫ್ ದ ಬೆಗರ್ಸ್ ಅಂಡ್ ಲೆಪರ್ಸ್ ಹೂ ಸ್ವಾಮ್ ದ ಸ್ಟ್ರೀಟ್ಸ್. ಅವುಗಳ ಬಗ್ಗೆ ಎಲ್ಲ ಬೇಡ, ಅದರ ಜೊತೆಯಲ್ಲೇನೆ ಭಾರತದಲ್ಲಿ ಬಡತನ ಇದೆ, ಅನಕ್ಷರತೆ ಇದೆ, ಅವುಗಳ ಬಗ್ಗೆ ಹೇಳು. ಎಲ್ಲೇ ಹೋಗಲಿ ದಾರಿನಲ್ಲೆಲ್ಲ ಸಿಗ್ತಾರೆ, ಭಿಕ್ಷುಕರು ಸಿಗ್ತಾರೆ. ಹಾಗಂದ್ರೆ ಏನಂತ ಅರ್ಥ? ಪಾವರ್ಟಿ ಇದೆ, ಬಡತನ ಇದೆ. ಓದಕ್ಕೆ ಬರದೇ ಇರೋರು ಸಿಗ್ತಾರೆ, ಅಜ್ಞಾನಿಗಳಿದ್ದಾರೆ, ಅನಕ್ಷರತೆ ಇದೆ, ಅವುಗಳ ಬಗ್ಗೆನೂ ಹಾಡು. ಅಬೌಟ್ ದ ಫಿಲ್ತ್ ಅಂಡ್ ಡರ್ಟ್, ಕೊಳಚೆ ಇದೆ, ಪೊಲ್ಯೂಷನ್ ಆಗ್ತಾ ಇದೆ, ಆ ಪೊಲ್ಯೂಷನ್ ಬಗ್ಗೆ ಹೇಳು. ನಾವು ಎಜುಕೇಟೆಡ್ಸ್ ಬಟ್ ಅನ್ಸಿವಿಲೈಸ್ಡ್ ಆಗಿ ವರ್ತಿಸ್ತಾ ಇದ್ದೀವಿ. ನಾವೆಲ್ಲ ಶಿಕ್ಷಿತರೆ, ಶಿಕ್ಷಣ ಇದೆ ನಮ್ಮಲ್ಲಿ, ಕಸ ಎಲ್ಲಂದ್ರಲ್ಲೇ ಬಿಸಾಕಬಾರ್ದು ಅನ್ನುವ ಶಿಕ್ಷಣ ನಮ್ಮಲ್ಲಿದೆ. ಆದರೆ ನಾವು ಅನ್ಸಿವಿಲೈಸ್ಡ್ ಥರ, ಸಿವಿಲೈಸ್ಡ್ ಅಂತ ಅಂದರೆ ನಾಗರಿಕತೆಯನ್ನು ಹೊಂದಿರೋರು, ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ತಿಳ್ಕೊಂಡಿರೋ ಅಂಥವ್ರು. ಆದರೆ ಇಲ್ಲಿ ಅನ್ಸಿವಿಲೈಸ್ಡ್.
ಫಿಲ್ತ್ ಆ್ಯಂಡ್ ಡರ್ಟ್ ಅಂದರೆ ಪೊಲ್ಯೂಷನ್. ನಾವೆಲ್ಲ ಸಾಕಷ್ಟು ಪೊಲ್ಯೂಷನ್ ಮಾಡ್ತಾ ಇದ್ದೀವಿ, ಹೌದಾ? ಯಾವ್ಯಾವ ಥರ ಪೊಲ್ಯೂಷನ್? ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಪ್ಲಾಸ್ಟಿಕ್ ಪೊಲ್ಯೂಷನ್, ಥರ್ಮಲ್ ಪೊಲ್ಯೂಷನ್. ಥರ್ಮಲ್ ಹೇಗೆ? ಸೋಲಾರ್ ಪ್ಯಾನಲ್ಸ್ ಅಳವಡಿಸ್ತಾ ಇದ್ದೀವಿ. ಆ ಸೋಲಾರ್ ಪ್ಯಾನಲ್ಸು ಹೀಟ್ ಮಾಡುತ್ತೆ ಆ ವಾತಾವರಣವನ್ನು. ಎಕ್ಸಾಂಪಲ್ ಪಾವಗಡದಲ್ಲಿ ಸೋಲಾರ್ ಪಾರ್ಕ್ ಆಗಿದೆ. ಅದರಿಂದ ನಮಗೆ ಬೆನಿಫಿಟ್ಸ್ ಆಗ್ತಾ ಇದೆ, ಜೊತೆಯಲ್ಲೇ ತೊಂದರೆಗಳು ಕೂಡ ಸಾಕಷ್ಟಿದೆ. ತಾಯಿ ಹೇಳ್ತಾ ಇದ್ದಾಳೆ, ಮದರ್ ಇಂಡಿಯಾ ಹೇಳ್ತಾ ಇದ್ದಾರೆ, ಸಿಂಗ್ ಆಫ್ ದ ಬೆಗರ್ಸ್ ಆ್ಯಂಡ್ ಲೆಪರ್ಸ್, ಸಿಂಗ್ ಆಫ್ ದ ಫಿಲ್ತ್ ಆ್ಯಂಡ್ ಡರ್ಟ್. ಪೊಲ್ಯೂಷನ್ ಬಗ್ಗೆ ಹೇಳು. ಆನಂತರ ಮತ್ತೆ ಕವಿ ಕೇಳ್ತಾರೆ, ಅಗೇನ್ ದ ಪೊಯೆಟ್ ವಿಶಸ್ ಟು ಸಿಂಗ್ ಅಬೌಟ್ ದ ರಾಕ್ ಕಟ್ ಟೆಂಪಲ್ಸ್. ಮತ್ತೆ ಕವಿಗೆ ಇಲ್ಲ, ಕೆಟ್ಟದೆಲ್ಲ ನಮ್ಗೆ ಇಷ್ಟ ಆಗಲ್ಲ, ಚೆನ್ನಾಗಿರೋದು ಇನ್ನೇನಾದರೂ ಹೇಳ್ಬೋದಾ? ಯಾವ್ದು ನೆನಪಾಗುತ್ತೆ ಅವ್ರಿಗೆ? ರಾಕ್ ಕಟ್ ಟೆಂಪಲ್ಸ್, ಗುಹಾಂತರ ದೇವಾಲಯಗಳಿದ್ದಾವೆ. ಆ ಗುಹಾಂತರ ದೇವಾಲಯಗಳ ಬಗ್ಗೆ ಹೇಳ. ಎಪಿಕ್ಸ್ ಇನ್ ಸ್ಟೋನ್, ಕಲ್ಲಿನ ಮೇಲೆ ರಾಜ ಮಹಾರಾಜರೆಲ್ಲರೂ ಕೂಡ, ಅಥವಾ ಸಿವಿಲೈಸೇಷನ್ ಶುರು ಆಗ್ತಿದ್ದಂಗೆನೆ ಗೋಡೆಗಳ ಮೇಲೆ, ಕಲ್ಲಿನ ಮೇಲೆ ಕೆತ್ತನೆಗಳನ್ನು ಮಾಡಿಸಿದ್ದಾರೆ. ಆ ಕೆತ್ತನೆಗಳ ಬಗ್ಗೆ ಹೇಳ. ಆ ಕೆತ್ತನೆಗಳ ಮುಖಾಂತರ ನಮಗೆ ಎಷ್ಟೋ ಸಾಕ್ಷಿ ಸಿಗುತ್ತೆ, ಹೀಗಿತ್ತು ರಾಜ್ಯಭಾರ ಅಂತ ಹೇಳಿ. ವಿಜಯನಗರ ಹಂಪೆ ತಗೊಂಡ್ರೆ ಸಂಗೀತದ ಕಲ್ಲುಗಳಿದ್ದಾವೆ, ಅವು ಕೂಡ ಎಪಿಕ್ಸ್ ಆನ್ ಸ್ಟೋನ್. ಮತ್ತು ಕಲ್ಲನ್ನು ಕೆತ್ತಿಬಿಟ್ಟು ಮೂರ್ತಿಗಳ ಥರ ಮಾಡಿರ್ತಾರೆ. ಬಾದಾಮಿಗೆ ಹೋಗಿದ್ದಾಗ ನೋಡಿರ್ಬೋದು, ಗುಹಾಂತರ ದೇವಾಲಯ, ಅದರಲ್ಲಿ ಕಲ್ಲಿನ ಮೇಲೆ ಕೆತ್ತನೆಗಳು, ಶಾಸನಗಳು ಅಂತ ಕರಿತೀವಿ, ಅವುಗಳ ಬಗ್ಗೆ ಹೇಳ. ದ ಸೋಲ್ಜರ್ಸ್ ಆ್ಯಂಡ್ ಫ್ರೀಡಮ್ ಫೈಟರ್ಸ್ ಹೂ ಕಾಲ್ ಯು ದೇರ್ ಓನ್. ನನ್ನ ಸ್ವಂತ ಭಾರತ ನನ್ನದು, ಭಾರತ ನಮ್ಮದು, ಭಾರತಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಪ್ರಾಣ ಕೊಡಕೋಬೇಕಿದ್ರೆ ನಾನು ಸಿದ್ಧ ಅಂತ ಹೇಳಿದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೇಳ, ಅಥವಾ ಸೈನಿಕರ ಬಗ್ಗೆ ಹೇಳ. ದ ಸೀಡ್ಸ್ ಆ್ಯಂಡ್ ಪ್ರಾಫಿಟ್ಸ್, ಸಾಧು ಸಂತರ ಬಗ್ಗೆ ಹೇಳ. ಅನೇಕ ಸಾಧು ಸಂತರ ಆಗೋಗಿದ್ದಾರೆ. ಆಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಈ ರೀತಿಯ ಅನೇಕ ಆಚಾರ್ಯರಿದ್ದಾರೆ. ಆ ಆಚಾರ್ಯರ ಬಗ್ಗೆ, ಸಾಧು ಸಂತರ ಬಗ್ಗೆ ಹೇಳ. ಆಗ ಮದರ್ ಇಂಡಿಯಾ, ಮದರ್ ಸೆಡ್ ಇನ್ ಇಂಡಿಗ್ನೆಂಟ್ ವರ್ಡ್ ಟು ಸಿಂಗ್ ಅಬೌಟ್ ದ ಫಾರ್ಮರ್ಸ್. ಇವ್ಯಾವೂ ಬೇಡ, ಬೇರೆಯವರ ಹಸಿವನ್ನು ನೀಗಿಸುವಂತಹ ಫಾರ್ಮರ್ಸ್ ಬಗ್ಗೆ ಹಾಡು, ರೈತರ ಬಗ್ಗೆ ಹಾಡು. ದ ಪೀಪಲ್ ಹೂ ವರ್ಕ್ ಹಾರ್ಡ್ ಟು ಅರ್ನ್ ಎ ಲಿವಿಂಗ್, ಶ್ರಮಪಟ್ಟು ಕೆಲಸ ಮಾಡುವ ಶ್ರಮಿಕರಿದ್ದಾರೆ, ಅವರ ಬಗ್ಗೆ ಹಾಡು. ದಿನನಿತ್ಯ ನಮಗೋಸ್ಕರ ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಪಾಠ ಕೇಳ್ತಾ ಇದ್ದೀವಿ, ಪಾಠ ಮಾಡ್ತಾ ಇದ್ದೀವಿ ಅಂದರೆ ನಮಗೋಸ್ಕರ ಶ್ರಮಿಸುವಂತಹ ಹಲವಾರು ಜನ ಇದ್ದಾರೆ. ನೀವು ಡೆಸ್ಕಲ್ಲಿ ಕೂತ್ಕೊಂಡಿದ್ದೀರಾ, ಆ ಡೆಸ್ಕ್ ಮಾಡಲಿಕ್ಕೆ ಎಷ್ಟು ಜನ ಶ್ರಮ ಪಟ್ಟಿದ್ದಾರೆ. ಒಂದು ಬಟ್ಟೆ ಹಾಕ್ಕೊಂಡಿದ್ದೀವಿ, ಆ ಬಟ್ಟೆ ತಯಾರಾಗಬೇಕು ಅಂದರೆ ಎಷ್ಟು ಜನರ ಶ್ರಮ ಇದೆ, ಹೌದಾ? ಬಿಸಿ ಊಟ ಮಾಡ್ತೀವಿ, ಆ ಅನ್ನ ತಿನ್ನಬೇಕು ಅಂತಂದರೆ ಎಷ್ಟು ಜನರ ಶ್ರಮ ಇದೆ ನಮ್ಮ ತನಕ ಇಲ್ಲಿ ರೀಚ್ ಆಗಬೇಕು ಅಂದರೆ, ಹೌದಾ? ನಾವು ಆರೋಗ್ಯವಾಗಿದ್ದೀವಿ, ಈಗ ಆರೋಗ್ಯವಾಗಿರೋದಕ್ಕೆ ಹಲವಾರು ಜನರ ಶ್ರಮ ಇದೆ. ನೀವಿರೋ ಹತ್ರನೇ ಬಂದುಬಿಟ್ಟು ಫಿಸಿಕಲ್ ಚೆಕಪ್ ಮಾಡಿ, ಮೆಡಿಕಲ್ ಚೆಕಪ್ಸ್ ಎಲ್ಲ ಮಾಡಿ ಹೋಗ್ತಾರೆ ಇರೋ ಕಡೆಯಲ್ಲೇ, ಹೌದಾ? ಅನೇಕ ಜನ ಶ್ರಮಿಕರಿದ್ದಾರೆ, ಅವರ ಬಗ್ಗೆ ಹಾಡು. ಆಫ್ ಚಿಲ್ಡ್ರನ್ ಹೂ ಬಾರ್ನ್ ಇನ್ ಎ ಬ್ಲೀಕ್ ಡಾರ್ಕ್ ಹೋಮ್ ಆ್ಯಂಡ್ ಕಾಂಟ್ ಥಿಂಕ್ ಆಫ್ ಎ ಬ್ರೈಟ್ ಫ್ಯೂಚರ್. ಅನಾಥಾಶ್ರಮಗಳಲ್ಲಿ ಬೆಳೆಯುತ್ತಾ ಇರುವಂತಹ ಮಕ್ಕಳ ಬಗ್ಗೆ ಹೇಳು. ದೇ ಡೋಂಟ್ ನೋ ಅಬೌಟ್ ದೇರ್ ಫ್ಯೂಚರ್.
ಅವರ ಭವಿಷ್ಯ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನಮಗೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ಆದರೆ ನಾವು ಅವರನ್ನೆಲ್ಲ ಕಡೆಗಣಿಸ್ತೀವಿ, ಅವರ ಮಾತುಗಳನ್ನು ಕಡೆಗಣಿಸ್ತೀವಿ. ಆದರೆ ಅಪ್ಪ ಅಮ್ಮ ಇಲ್ಲದೆ ಬದುಕ್ತಾ ಇರುವಂತಹ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವರ ಬಗ್ಗೆ ಹಾಡು, ಅವ್ರ ಭವಿಷ್ಯ ಏನು ಅನ್ನೋದೇ ಗೊತ್ತಿಲ್ಲ. ಅಂತಹ ಮಕ್ಕಳ ಬಗ್ಗೆನೂ ಸ್ವಲ್ಪ ಗಮನ ಕೊಟ್ಟು ಅವ್ರ ಬಗ್ಗೆನೂ ಹಾಡು. ಮತ್ತೆ ಕವಿಗಿನ್ನೂ ಏನೋ ಬೇಕು, ಇನ್ನೂ ಏನಾದರೂ ಮಾಡಿದರೆ ಅಮ್ಮ ಒಪ್ಕೊಳ್ತಾರ ನೋಡೋಣ ಅಂತ ಹೇಳಿ ಮತ್ತೆ ಕೇಳ್ತಾರೆ. ಒನ್ಸ್ ಅಗೇನ್ ಪೊಯೆಟ್ ಆಸ್ಕ್ ಪರ್ಮಿಷನ್ ಟು ಸಿಂಗ್ ಅಬೌಟ್ ದ ಡ್ಯಾಮ್ಸ್ ಆ್ಯಂಡ್ ದ ಲೇಕ್. ಅನೇಕ ನದಿಗಳಿದ್ದಾವೆ, ಅಣೆಕಟ್ಟುಗಳಿದ್ದಾವೆ, ಅವುಗಳ ಬಗ್ಗೆ ಹಾಡ್ಲ. ಅಭಿವೃದ್ಧಿ ಆಗಿರುವಂಥದ್ದು ಹರಿತಾ ಇರುವಂತಹ ನದಿಗೆ ಅಣೆಕಟ್ಟನ್ನು ಕಟ್ಟಿ ಅದರ ನೀರನ್ನು ಅನೇಕ ಕೆಲಸಗಳಿಗೆ ನಾವು ಬಳಸ್ಕೊಳ್ತಾ ಇದ್ದೀವಿ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗಿದೆ. ಅದರ ಬಗ್ಗೆ ಹೇಳ, ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದ್ದೀವಲ್ಲ ಅವುಗಳ ಬಗ್ಗೆ ನಾನು ಹೇಳ ಅಂತ ಕೇಳ್ತಾರೆ. ದ ಸ್ಟೀಲ್ ಮಿಲ್ಸ್, ಅನೇಕ ಕಾರ್ಖಾನೆಗಳಿದ್ದಾವೆ, ಅದರಲ್ಲೂ ಸ್ಟೀಲ್ ಮಿಲ್. ಏನೇ ಒಂದು ಅಭಿವೃದ್ಧಿ ಆಗಬೇಕು ಅಂತಂದ್ರೂ ಮುಖ್ಯವಾಗಿ ನಮಗೆ ಕಬ್ಬಿಣ ಬೇಕು. ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಕಬ್ಬಿಣ ಬೇಕು, ಒಂದು ಸೇತುವೆ ಕಟ್ಟಬೇಕು ಅಂದರೆ ಕಬ್ಬಿಣ ಬೇಕು, ಯಾವುದೇ ಬೇಕಂತಂದ್ರೂ ಕೂಡ ಕಬ್ಬಿಣ ಇರಬೇಕು. ಅಂತಹ ಸ್ಟೀಲ್ ಮಿಲ್ಸ್, ಅನೇಕ ಸ್ಟೀಲ್ ಮಿಲ್ಗಳಿದ್ದಾವೆ. ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇರೋದಕ್ಕೆ ಕಾರಣ ಆಗಿರುವಂತಹ ಸ್ಟೀಲ್ ಮಿಲ್ ಬಗ್ಗೆ ಹೇಳ, ಹಾಡಲ. ದ ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್, ಹಡಗು ನಿರ್ಮಾಣ ಮಾಡುವಂತಹ ಕೇಂದ್ರಗಳಿದ್ದಾವೆ. ಆ ಹಡಗು ನಿರ್ಮಾಣ ಕೇಂದ್ರಗಳ ಬಗ್ಗೆ ಹಾಡಲ. ದ ಸೈಂಟಿಸ್ಟ್ಸ್ ಹೂ ವರ್ಕ್ಡ್ ಹಾರ್ಡ್ ಟು ಟೆಕ್ನಾಲಜೈಸ್ ಟು ಪುಟ್ ಹರ್ ಆನ್ ದ ಪೇಜ್ ಆಫ್ ದ ಅಟೋಮಿಕ್ ಏಜ್. ಅನೇಕ ವಿಜ್ಞಾನಿಗಳು ನಿನ್ನ ಹೆಸರನ್ನು ಅಟೋಮಿಕ್ ಏಜ್, ಪರಮಾಣು ಯುಗದಲ್ಲಿ ಸೇರಿಸಬೇಕು ಅಂತ ಹೇಳಿ ಶ್ರಮ ಪಟ್ಟಿದ್ದಾರೆ. ಅವರ ಬಗ್ಗೆ ಹಾಡಲ. ಪರಮಾಣು ಯುಗ, ಅಟೋಮಿಕ್ ಏಜ್. ಆ ಪರಮಾಣು ಯುಗದಲ್ಲಿ ಭಾರತದ ಹೆಸರನ್ನು ತರಲಿಕ್ಕೆ ಅನೇಕ ವಿಜ್ಞಾನಿಗಳು ಶ್ರಮಿಸಿದ್ದಾರೆ. ಅವರ ಬಗ್ಗೆ ಹಾಡೇಳ. ಆಗ ಅಮ್ಮ ಹೇಳ್ತಾರೆ, ಮದರ್ ಅಗ್ರೀಡ್ ಆ್ಯಂಡ್ ಆಲ್ಸೋ ಟೋಲ್ಡ್ ಹಿಮ್ ಟು ಸಿಕ್ ಅಬೌಟ್ ದ ಸ್ಟ್ರೈಕ್ಸ್ ಅರ್ಲಿ ಆ್ಯಂಡ್ ಲೇಟ್. ಆಗ ಅಮ್ಮ ಹೇಳ್ತಾರೆ, ಆಯಿತು, ನೀನು ಇದ್ರ ಬಗ್ಗೆ ಎಲ್ಲ ಇಷ್ಟು ಕೇಳ್ತಾ ಇದೆಯಲ್ವಾ, ಹಾಡು. ಆದರೆ ಅದರ ಜೊತೆಯಲ್ಲೇ ಸಿಂಗ್ ಅಬೌಟ್ ದ ಸ್ಟ್ರೈಕ್ಸ್ ಅರ್ಲಿ ಆ್ಯಂಡ್ ಲೇಟ್. ಬಹಳ ಹಿಂದೆನೂ ಆಯಿತು, ಈಗಲೂ ಆಯಿತು, ಅನೇಕ ಸ್ಟ್ರೈಕ್ಗಳು, ಬಹಿಷ್ಕಾರಗಳು ನಡೀತಾ ಇದ್ದಾವೆ. ಅದ್ರ ಬಗ್ಗೆನೂ ಹಾಡಲು. ಯಾಕೆ, ಯಾವುದೇ ಒಂದು ಆಸೆ ಫುಲ್ಫಿಲ್ ಆಗಲಿಲ್ಲ ಅಂತಂದಾಗ, ಯಾವುದೋ ಒಂದು ಕೆಲಸ ಆಗ್ತಿಲ್ಲ ಅಂದಾಗ ಜನರಲ್ಲಿ ಒಂದು ಅಸಮಾಧಾನ ಇರುತ್ತೆ. ಆ ಅಸಮಾಧಾನಕ್ಕೆ ಕಾರಣ ಏನು? ಅವರ ಬಯಕೆಗಳು ಈಡೇರದೇ ಇರೋದು. ಅದರ ಬಗ್ಗೆ ನಡೀತಾ ಇದೆಯಲ್ಲ ಸ್ಟ್ರೈಕ್ಸು, ಅದರ ಬಗ್ಗೆ ಹೇಳು. ಈಗ ಟೀಚರ್ಸ್ ಯಾರೋ ಪಾಠ ಮಾಡಲಿಲ್ಲ, ಅಥವಾ ಟೀಚರ್ಸ್ ಪಾಠ ಮಾಡ್ತೀವಿ ಎಲ್ಲರೂ, ಓಕೆ, ಟೀಚರ್ಸ್ಗಳಿಲ್ಲ, ಯಾವುದೋ ಕಾರಣಗಳಿಂದ ಶಾಲೆಯಲ್ಲಿ ಟೀಚರ್ಸ್ಗಳ ಕೊರತೆ ಆಗುತ್ತೆ ಅಂದ್ಕೊಳ್ಳಿ, ಪಾಠಗಳು ನಡೆಯಲ್ಲ. ಅವಾಗ ನೀವು ಹಾಗೆ ಸುಮ್ಮನೆ ಬರೋದು ಹೋಗೋದು ಮಾಡ್ತೀರಾ? ಇಲ್ಲ. ಆಫೀಸರ್ಸ್ ಯಾರಾದರೂ ಬಂದಾಗ ಅವರ ಮುಂದೆ ನಿಂತ್ಕೊಂಡು ನಮಗೆ ಶಿಕ್ಷಕರು ಬೇಕು, ಯಾರಾದರೂ ಶಿಕ್ಷಕರನ್ನು ನಮ್ಮ ಶಾಲೆಗೆ ಕಳಿಸೋ ತನಕ ನಾವಿಲ್ಲಿಂದ ಕದಲಲ್ಲ ಅಂತ ಆಫೀಸ್ ಮುಂದೆ ಹೋಗಿ ಧರಣಿ ಕೂರ್ತೀರ. ಹೌದಾ? ಯಾರಾದರೂ ಟೀಚರ್ಸ್ ಇರಬೇಕು, ಅಥವಾ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಆಗಬೇಕು. ಸ್ಕೂಲಿಗೆ ಬರದೆ ನಾವು ಏನನ್ನಾದರೂ ಹೊಸದನ್ನು ಕಲ್ತ್ಕೊಂಡು ಹೋಗೋದಕ್ಕೆ ಕಲಿಸೋರೇ ಇಲ್ಲ ಅಂತಂದಾಗ ಕಷ್ಟ ಆಗುತ್ತೆ. ಹೌದಾ? ಶಿಕ್ಷಕರಿಲ್ಲ ಅಂತಂದಾಗ ಹೋಗಿ ಅದಕ್ಕೆ ಮೇಲಿನ ಅಧಿಕಾರಿಗಳು ಯಾರಿರ್ತಾರೆ ಅವ್ರ ಹತ್ರ ಹೋಗಿ ಕೇಳ್ತೀರಾ. 1 ದಿನ ಕೇಳ್ತೀರಾ, 2 ದಿನ ಕೇಳ್ತೀರಾ, 3 ದಿನ ಕೇಳ್ತೀರಾ. ಆ ಬೇಡಿಕೆ ಈಡೇರಲಿಲ್ಲ ಅಂತಂದಾಗ ಏನು ಮಾಡ್ತೀರಾ? ಎಲ್ಲರೂ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಳ್ತೀರಾ. ನಮಗೆ ಶಿಕ್ಷಕರನ್ನು ಕಳಿಸೋ ತನಕನೂ ನಾವಿಲ್ಲಿಂದ ಹೋಗಲ್ಲ ಅಂತ ಹೇಳಿ.
ಹೌದಾ? ಅದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ರೈತರ ಮುಷ್ಕರಗಳು ನಡೀತಾ ಇದೆ, ಕಾರ್ಮಿಕರ ಮುಷ್ಕರ ನಡೀತಾ ಇದೆ, ಬಸ್ ಕಂಡಕ್ಟರ್ಗಳ ಮುಷ್ಕರ, ಬಂದ್ ಮಾಡ್ತಾರೆ ನೋಡಿ, ಕರ್ನಾಟಕ ಬಂದ್, ಭಾರತ್ ಬಂದ್, ಏನದು ಸ್ಟ್ರೈಕ್ಸ್. ಅವರ ಏನೇನೋ ಬೇಡಿಕೆಗಳಿರುತ್ತೆ, ಆ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಅನೇಕ ಮುಷ್ಕರಗಳು ನಡೀತಾ ಇದೆ. ಆ ಮುಷ್ಕರಗಳ ಬಗ್ಗೆ ಹಾಡೇಳು. ಆಫ್ ಐರನ್ ಮ್ಯಾನ್ ದಟ್ ಕಮ್ ಇನ್ ದೇರ್ ವೇಕ್. ಜನರ ಒಳಿತಿಗಾಗಿ ಶ್ರಮಿಸಿದಂತಹ ಅನೇಕ ನಾಯಕರಿದ್ದಾರೆ, ಅವರ ಬಗ್ಗೆ ಹಾಡು. ಆಫ್ ಕ್ಲಾಸ್ ವಾರ್ ಅಂಡ್ ಇಟ್ಸ್ ಕಾರಿಲೇಟ್. ಕ್ಲಾಸ್ ವಾರ್, ಅಪ್ಪರ್ ಕ್ಲಾಸ್, ಲೋಯರ್ ಕ್ಲಾಸ್, ಯಾವುದ್ರ ಬಗ್ಗೆ ಸಂಬಂಧಿಸಿದೆ ಇದು? ಅಪ್ಪರ್ ಕ್ಲಾಸ್, ಲೋಯರ್ ಕ್ಲಾಸ್. ಕ್ಯಾಸ್ಟ್ ಅಲ್ಲ, ಅಪ್ಪರ್ ಕ್ಯಾಸ್ಟ್ ಲೋಯರ್ ಕ್ಯಾಸ್ಟ್ ಅಲ್ಲ, ಅಪ್ಪರ್ ಕ್ಲಾಸ್ ಲೋಯರ್ ಕ್ಲಾಸ್. ಮೇಲ್ ಶ್ರೀಮಂತ ಬಡವ, ಅಪ್ಪರ್ ಕ್ಲಾಸ್ ಶ್ರೀಮಂತ, ಲೋಯರ್ ಕ್ಲಾಸ್ ಬಡವ. ಬಡವ ಶ್ರೀಮಂತ ಅನ್ನುವಂತಹ ತಾರತಮ್ಯ ನಡೀತಾ ಇದೆ, ಅದರ ಬಗ್ಗೆ ಹಾಡು. ಅಪ್ಪರ್ ಕ್ಯಾಸ್ಟ್ ಲೋಯರ್ ಕ್ಯಾಸ್ಟ್ ಅಂತಂದಾಗ ಮೇಲ್ಜಾತಿ ಕೆಳಜಾತಿ, ಮೇಲ್ಜಾತಿ ಕೆಳಜಾತಿ, ಅವುಗಳ ಬಗ್ಗೆ ಹೇಳು. ಇದು ಇಲ್ಲಿ ಕ್ಯಾಸ್ಟ್ ಅಲ್ಲ ಹೇಳ್ತಾ ಇರೋದು, ಕ್ಲಾಸ್, ಕ್ಲಾಸ್ ವಾರ್. ನೋಡಿ ಚಿತ್ರ ನೋಡಿ, ಅಲ್ಲಿ ಶ್ರೀಮಂತ ಬಡವ, ಒಂದು ಕಡೆ ಕೆಲಸ ಮಾಡಿಸ್ತಿರೋರು ಇದ್ದಾರೆ, ಇನ್ನೊಂದು ಕಡೆ ಮೈ ಮುರಿದು ದುಡಿತಾ ಇರೋರು ಇದ್ದಾರೆ. ಹೌದಲ್ವಾ? ಇದರ ಬಗ್ಗೆ ಹೇಳು. ಯಾಕೆಂದರೆ ಈ ಪದ್ಯ ಸ್ಟಾರ್ಟಿಂಗಲ್ಲೇ ಹೇಳಿದರು ಅಮ್ಮ, ಸಿಂಗ್ ಅಬೌಟ್ ದ ಬೆಗ್ಗರ್ಸ್ ಆ್ಯಂಡ್ ಲೆಪರ್ಸ್. ಬೆಗ್ಗರ್ಸ್ ಅನ್ನೋದು ಕ್ಲಾಸನ್ನು ತೋರಿಸುತ್ತೆ, ಬಡತನ, ಪಾವರ್ಟಿಯನ್ನು ತೋರಿಸುತ್ತೆ, ಬಡತನ ಇರೋದನ್ನು ತೋರಿಸುತ್ತೆ. ಲೆಪರ್ ಅಂದರೆ ಕುಷ್ಠರೋಗ, ರೋಗಿಗಳಿದ್ದಾರೆ ಅಂತಂದರೆ ಅಲ್ಲಿ ಆರೋಗ್ಯ ಇದೆಯಾ? ಇಲ್ಲ, ಆರೋಗ್ಯದ ಕೊರತೆ, ಹೆಲ್ತ್ ಬಗ್ಗೆ ಅಲ್ಲಿ ಇನ್ನೂ ಅನೇಕ ಇಂಪ್ರೂವ್ಮೆಂಟ್ಸ್ ಆಗಬೇಕಿದೆ, ಅದರ ಬಗ್ಗೆ ಹಾಡು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು. ಕ್ಲಾಸ್ ವಾರ್, ಶ್ರೀಮಂತರು ಬಡವರ ಮಧ್ಯೆ ಕೆಲವೊಂದು ಯುದ್ಧಗಳು ನಡೀತಾ ಇದೆ, ಅದರ ಬಗ್ಗೆ ಹಾಡು. The poet asked complainingly if there is a song that he could sing wholeheartedly in her praise. ಕವಿ ಕೇಳಿ 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 ಸಾಕಾಗ್ಬಿಡ್ತು. ಏನೇ ಕೇಳಿದ್ರು ಅಮ್ಮ ಒಪ್ತಾ ಇಲ್ವಲ್ಲ, ಅಮ್ಮ ಅಟ್ಲೀಸ್ಟ್ ನನ್ಗೆ ಹೇಳೋ ಅಂಥದ್ದು ಯಾವ ಹಾಡು ಇಲ್ವಾ? ನೋಡಿ, ತುಂಬ ಬ್ಯೂಟಿ ಇದೆ ನಿನ್ನಲ್ಲಿ, ಹೌದಾ? ಭಾರತ ತುಂಬ ಸುಂದರವಾದ ದೇಶ, ನೀನು ತುಂಬ ಸುಂದರವಾಗಿದೆಯಾ, ನಿನ್ನ ಸೌಂದರ್ಯದ ಬಗ್ಗೆ ಹೇಳೋದಕ್ಕೆ ಇನ್ನೇನು ಇಲ್ವೇ ಇಲ್ವಾ ನನಗೆ? ಏನು ಕೇಳಿದ್ರು ಬೇಡ 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 ಅಂತ ಹೇಳ್ತೀಯಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮದರ್ ರೈಸಸ್ ಆನ್ ಹಿಯರಿಂಗ್ ಹಿಸ್ ವರ್ಡ್ಸ್, ಮಿಲ್ಕ್ ವೈಟ್ ಓಷನ್ಸ್ ಹೀವ್ಡ್ ರೌಂಡ್ ಹರ್. ಆಗ ಭಾರತ ಮಾತೆ ಎದ್ದು ನಿಂತ್ಕೊಳ್ತಾಳೆ. ಎದ್ದು ನಿಂತ್ಕೊಂಡಿದ್ದಾಗ ಆ 3 ಸಮುದ್ರದ ಅಲೆಗಳು ಮೇಲಕ್ಕೆ ಹೇಳ್ತವೆ, ಹಾಲಿನ ರೀತಿನಲ್ಲಿ ಕಾಣುತ್ತೆ. ಈಗ ಅಲೆ ಬಂದು ಹಿಂಗೆ ಅಪ್ಪಳಿಸಿ ಹೋಗ್ಬೇಕಾದ್ರೆ ಬಿಡಿ ಇನ್ನೋರೆ ಹೇಗೆ ಉಂಟಾಗುತ್ತೋ ಆ ರೀತಿ ಅಲೆಗಳೆಲ್ಲ ಜೋರಾಗಿ ಎದ್ದಾಳೋದಕ್ಕೆ ಶುರು ಆಗುತ್ತೆ, ಬೆಳ್ಳಗೆ ಕಾಣುತ್ತೆ. ಮಿಲ್ಕಿ ಓಷನ್, ಹಾಲಿನ ಸಮುದ್ರದ ರೀತಿನಲ್ಲಿ ಕಾಣುತ್ತೆ. ಆ ಅಲೆಗಳೆಲ್ಲ ಅವಳು ಸುತ್ತ ಆಕ್ಯುಪೈ ಆಗ್ತವೆ. ದೇರ್ ವೇವ್ಸ್ ವರ್ ಎಂಟ್ರಾನ್ಸಿಂಗ್ ಆ್ಯಂಡ್ ಎಂಥ್ರಾನಿಂಗ್ ಲೈಟ್ ಆನ್ ವಿಚ್ ಶಿ ಸ್ಯಾಟ್ ಆ್ಯಂಡ್ ರೋಟ್ ದ ಬುಕ್ ಆಫ್ ಮಾರೋ. ಅವೆಲ್ಲ ಒಂಥರ ತುಂಬ ಪ್ರಕಾಶಮಾನವಾಗಿ ಹೊಳಿತಾ ಇದ್ವು. ಒಂದು ಸಿಂಹಾಸನದ ರೀತಿನಲ್ಲಿ ಅರೇಂಜ್ ಆಯಿತು. ಅಮ್ಮ ಏನು ಮಾಡ್ತಾರೆ, ಅದರ ಮೇಲೆ ಕೂತ್ಕೊಂಡು ತಾನೇ ಒಂದು ಪುಸ್ತಕವನ್ನು ಬರೀತಾರೆ, ಬುಕ್ ಆಫ್ ಮಾರೋ. ಬುಕ್ ಆಫ್ ಮಾರೋ. ಮಾರ್ನಿಂಗ್ ಹೇಗಿರಬೇಕು, ನಂತರದ ದಿನಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಾನೇ ಒಂದು ಪುಸ್ತಕವನ್ನು ಬರೀತಾಳೆ. ಹರ್ ಫೋರ್ ಹೆಡ್ ಓಪನ್
like Earth's destiny, yielding the sun god, cancelling all sorrow. ಅವಳು ಸೂರ್ಯ ದೇವನನ್ನ ಕುರಿತು ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಅವಳ ಫೋರ್ಹೆಡ್ ಇದು ಮುಂದಲ್ಲಿ ಓಪನ್ ಆಗುತ್ತೆ. ಯಾವ ರೀತಿಯಲ್ಲಿ ಅರ್ಸ್ ಡೆಸ್ಟಿನಿ ಈಲ್ಡಿಂಗ್ ದ ಸನ್ ಗಾಡ್, ಸೂರ್ಯ ದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ನನ್ನ ದೇಶ ಭಾರತ ದೇಶದಲ್ಲಿ ಇರುವಂತಹ ಜನರು ಈ ರೀತಿ ಇರಬೇಕು, ಒಳ್ಳೆತನದಲ್ಲಿರಬೇಕು, ಒಳ್ಳೇದಾಗಬೇಕು ಅವರಿಗೆ ಅಂತ ಹೇಳಿ ಬಯಸ್ತಾ ಸೂರ್ಯದೇವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಪುಸ್ತಕವನ್ನು ಬರೀತಾಳೆ. ಯಾವ ಪುಸ್ತಕ? ಬುಕ್ ಆಫ್ ಮಾರೋ. ಇಟ್ ವಾಸ್ ಕ್ಲಿಯರ್ ಡಾನ್. ಡಾನ್ ಅಂದರೆ ಏನಂದಿದೆ? ಸೂರ್ಯೋದಯ. ಕ್ಲಿಯರ್ ಆಗಿತ್ತು, ಯಾವುದೇ ಡಿಸ್ಟರ್ಬೆನ್ಸು ಏನೂ ಇರಲಿಲ್ಲ. ತುಂಬ ಒಂಥರ ನಿರ್ಮಲವಾದಂತಹ ಒಂದು ಆಕಾಶ ಉಂಟಾಗಿತ್ತು, ತುಂಬ ನಿರ್ಮಲವಾದಂತಹ ಒಂದು ಸೂರ್ಯೋದಯ ಇತ್ತು. ಲೈಕ್ ಎ ನೈಟ್ ಮೇರ್ ಫ್ಲಡ್ ದ ನೈಟ್. ಲೈಕ್ ಎ ನೈಟ್ ಮೇರ್ ಅಂದರೆ ಕೆಟ್ಟ ಕನಸು, ದುಸ್ವಪ್ನ. ಈಗ ಏನು ಅಜ್ಞಾನ, ಅಂಧಕಾರ, ಬಡತನ, ಅನಕ್ಷರತೆ, ಕಾಳಜಿ ಇಲ್ಲದೆ ಬೆಳೀತಾ ಇರುವಂತಹ ಮಕ್ಕಳು ಎಲ್ಲರೂ ಇದ್ದಾರಲ್ವ. ಪೊಲ್ಯೂಷನ್ ಅನ್ನೋದು ಇದೆ, ಅನಾರೋಗ್ಯ ಇದೆ. ಇವೆಲ್ಲವೂ ಕೂಡ ಒಂದು ಕೆಟ್ಟ ಕನಸಿನ ರೀತಿನಲ್ಲಿ ಎವಾಪ್ರೇಟ್ ಆಯಿತು ನೋಡಿ, ಎವಾಪ್ರೇಟ್ ಆಗ್ತಾ ಇದೆ. ಆ ರಾತ್ರಿ, ಕರಾಳವಾದಂತಹ ರಾತ್ರಿ ಕೆಟ್ಟ ಕನಸಿನ ರೀತಿನಲ್ಲಿ ಆಚೆ ಎಲ್ಲ ಹೊರಟೋಯ್ತು. ಈಗ ಸೂರ್ಯೋದಯ ಆಗಿದೆ, ಬಹಳ ನಿರ್ಮಲವಾಗಿದೆ. ಸನ್ ಬೀಮ್ ವಾಸ್ ಆಸ್ ದ ಹ್ಯಾಂಡ್ ದಟ್ ಸೇವ್ಸ್. ಆ ಸೂರ್ಯನ ಕಿರಣಗಳು ಹೇಗೆ ಬರ್ತಾ ಇದ್ವು ಅಂದರೆ ಎಲ್ಲ ಜನರ ಬಾಳಿನ ರಕ್ಷಾ ಕವಚದ ರೀತಿಯಲ್ಲಿ ಬರ್ತಾ ಇತ್ತು. ಒಂದು ಹೊಸ ಭರವಸೆಯನ್ನು ಉಂಟು ಮಾಡ್ತಾ ಇತ್ತು. ನಂತರ ದಿನಗಳು ತುಂಬ ಚೆನ್ನಾಗಿರುತ್ತೆ, ತುಂಬ ಸುಖಕರವಾಗಿರುತ್ತೆ. ಭಾರತದ ಜನರು ತುಂಬ ಸಂತೋಷವಾಗಿ ತಮ್ಮ ಜೀವನವನ್ನು ಕಳೆಯೋದಕ್ಕೆ ಆ ಸೂರ್ಯನ ಕಿರಣಗಳು ಹೆಲ್ಪಿಂಗ್ ಹ್ಯಾಂಡ್ ದಟ್ ಸೇವ್ಸ್, ಕಾಪಾಡುವ ರಕ್ಷಾ ಕವಚವಾಗಿ ಬರ್ತಾ ಇತ್ತು. ಮದರ್ ವಾಂಟ್ಸ್ ಎ ಗ್ಲೋರಿಯಸ್ ಇಂಡಿಯಾ ವೇರ್ ಪೀಪಲ್ ಡು ನಾಟ್ ಸಫರ್ ಅಂಡ್ ಆರ್ ಫ್ರೀ ಫ್ರಮ್ ದ ಡಾರ್ಕ್ನೆಸ್ ಆಫ್ ಇಗ್ನೊರೆನ್ಸ್. ಭಾರತ ಮಾತೆ ಎಂತಹ ಭಾರತವನ್ನು ಬಯಸ್ತಾ ಇದ್ದಿತು? ವೇರ್ ಪೀಪಲ್ ಡು ನಾಟ್ ಸಫರ್, ಕಷ್ಟಪಡೋದು, ಯಾವುದೇ ರೀತಿಯ ಕಷ್ಟವನ್ನು ನನ್ನ ಮಕ್ಕಳು ಅನುಭವಿಸಬಾರ್ದು ಅಂತ ಹೇಳಿ ಬಯಸ್ತಾ ಇದ್ಲು. ಹಾಗೆಯೇ ಫ್ರೀ ಫ್ರಮ್ ದ ಡಾರ್ಕ್ನೆಸ್ ಆಫ್ ಇಗ್ನೋರೆನ್ಸ್ ಅಂದರೆ ಅಜ್ಞಾನದಿಂದ ಮುಕ್ತವಾಗಿರುವಂತಹ ಭಾರತ ಇರಬೇಕು ಅಂತ ಹೇಳಿ ಭಾರತ ಮಾತೆ ಬಯಸಿದ್ಲು. ನನ್ನ ದೇಶದಲ್ಲಿ ಯಾವುದೇ ಜನರು ಕೂಡ ಕಷ್ಟ ಕಾರ್ಪಣ್ಯಗಳಿಂದ, ಅನಾರೋಗ್ಯದಿಂದ ನರಳಬಾರ್ದು. ಎಲ್ಲರಲ್ಲೂ ಕೂಡ ಜ್ಞಾನ ಇರಬೇಕು, ಎಲ್ಲರೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅನ್ನೋದು ಭಾರತ ಮಾತೆಯ ಮಹದಾಸೆಯಾಗಿತ್ತು. ಇದೆಲ್ಲ ಲೈನ್ಸ್ ಒಟ್ಟಾಗಿ ಸಮರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.